ಶ್ಯಾಮ ಸ್ಕೂಟಿ ಇಲ್ಲಿ ಹಾಕಿದೆ. ಸ್ಕೂಟಿ ಇಲ್ಲಿ ಬಿಟ್ಟು ಶ್ಯಾಮ ಎಲ್ಲಿಗೆ ಹೋದ್ಲು? ಗಾಡ್, ಶ್ಯಾಮ ಚಪ್ಪಲಿ, ಮೊಬೈಲ್, ಬ್ಯಾಗ್. ಶ್ಯಾಮಗೇನೋ ಆಗಿದೆ. ಶ್ಯಾಮ ಅಪಾಯದಲ್ಲಿದ್ದಾಳೆ. ಶ್ಯಾಮ, ಶ್ಯಾಮ, ಶ್ಯಾಮ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಹಾಗಲ್ಲಮ್ಮ, ಏನೂ ಆಗಲ್ಲ ಅತ್ತೆ. ಹಲೋ ಡ್ಯಾಡಿ. ಅಪ್ಪ ಅಖಿಲ್, ಶ್ಯಾಮನ ಪಿಕಪ್ ಮಾಡಿದ್ಯಾ? ಇಲ್ಲ ಡ್ಯಾಡಿ, ಶ್ಯಾಮ ಮೈ ಗಾಡ್, ಶ್ಯಾಮನ ಒಂಟಿಯಾಗಿ ಬಿಟ್ಟು ಬಂದು ತಪ್ಪು ಮಾಡಿದ್ವಿನೋ ಅನ್ನಿಸ್ತಾ ಇದೆ ಡ್ಯಾಡಿ. ನೋಡು ಅಖಿಲ್, ನೀನ್ ಗಾಬರಿ ಆಗಬೇಡ, ಏನೂ ಆಗಲ್ಲ. ಶ್ಯಾಮನ್ ಏನೂ ಆಗಲ್ಲ. ಶ್ಯಾಮ ನಂಬಿರೋ ಆ ಕೃಷ್ಣನೇ ಶ್ಯಾಮನ್ ಕಾಪಾಡ್ತಾನೆ. ಶ್ಯಾಮ ಕ್ಷೇಮವಾಗಿ ಮನೆಗೆ ಹಿಂದಿರುಗಿ ಬರ್ತಾಳೆ. ನೀನೇನ್ ಗಾಬರಿ ಆಗ್ಬೇಡ. ಓಕೆ ಡ್ಯಾಡಿ. ಶ್ಯಾಮ ಸಿಕ್ತಿದ್ದ ಹಾಗೆ ನಿಮಗೆ ಫೋನ್ ಮಾಡ್ತೀನಿ. ಇಡ್ತೀನಿ ಡ್ಯಾಡಿ. ಏನಾಯ್ತು ರೀ? ಶ್ಯಾಮ ಎಲ್ಲಿದ್ದಾಳೆ? ಅಖಿಲ್ಗೆ ಗಾಬರಿ ಆಗ್ಬೇಡ ಅಂತ ಹೇಳ್ತಿದ್ದೀರಲ್ಲ, ಏನಾಯ್ತು ರೀ? ಏನಿಲ್ಲ, ಏನಿಲ್ಲ ವಸಂತ. ಅಲ್ಲಿ ಶ್ಯಾಮ ಕಾಣಿಸ್ತಿಲ್ವಂತೆ. ಕಾಣ್ತಿಲ್ವಾ? ಅಂದ್ರೆ ಅದು ಆ ಮೆಡಿಕಲ್ ಶಾಪ್ ಕ್ಲೋಸ್ ಆಗಿತ್ತಂತೆ. ಬಹುಶಃ ಮೆಡಿಕಲ್ ಶಾಪ್ ಕ್ಲೋಸ್ ಆಗಿದೆ ಅಂತ ಬೇರೆ ಮೆಡಿಕಲ್ ಶಾಪ್ ಹೋಗಿರ್ತಾಳೆ. ಅಖಿಲ್ ಶ್ಯಾಮನ ಕರ್ಕೊಂಡು ಬಂದೇ ಬರ್ತಾನೆ. ಏನು ರೀ, ನನ್ ಮನ್ಸಿಗೆ ಯಾಕೋ ಕೆಟ್ಟದಾಗಿದೆ ಅಂತ ಅನ್ನಿಸ್ತಿದೆ. ಶ್ಯಾಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಭಯ ಆಗ್ತಿದೆ ರೀ. ಅತ್ತೆ, ನೀವೇನೂ ಹೆದರ್ಕೋಬೇಡಿ, ಶ್ಯಾಮಗೇನೂ ಆಗಲ್ಲ. ಏನಾಗಲ್ಲ ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವಿಲ್ಲಿ ಕೂತ್ಕೊಳ್ಳಿ. ಬನ್ನಿ ಅತ್ತೆ, ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅತ್ತೆ.
ಕೃಷ್ಣ, ನಿನ್ನ ನಂಬಿರೋ ಶ್ಯಾಮನ್ನ ಕ್ಷೇಮವಾಗಿ ಮನೆಗೆ ಸೇರ್ಸು ತಂದೆ. ಶ್ಯಾಮ ಕಾಣೆ ಆಗಿರೋದ್ರ ಹಿಂದೆ ಗೌರಮ್ಮನ್ ಕೈವಾಡ ಏನಾದ್ರೂ ಇರುತ್ತಾ? ಸರಿ, ಆಮೇಲೆ ಮಾತಾಡ್ತೀನಿ. ಇದೇನಣ್ಣ ಇದಕ್ಕಿದ್ದ ಹಾಗೆ? ಶ್ಯಾಮ ಕಾಣಿಸ್ದೇ ಇರೋ ಹಿಂದೆ ನಿಮ್ ಹ್ಯಾಂಡ್ ಏನಾದ್ರೂ ಇದೆಯಾ? ಅಯ್ಯೋ, ಇದೇನಣ್ಣ ಹೀಗೆ ಅನುಮಾನ ಪಡ್ತಿದ್ದೀರಾ? ನಾವು ಶ್ಯಾಮನ್ ಜೊತೆ ಮನೇಲಿರ್ಲಿಲ್ಲ, ನಿಮ್ ಜೊತೆ ಬರ್ತ್ಡೇ ಪಾರ್ಟಿಗೆ ಬಂದಿದ್ವಿ. ಅಂದ್ಮೇಲೆ ಶ್ಯಾಮಗೆ ನಾವೇನ್ ಮಾಡಕ್ಕಾಗತ್ತೆ? ಅಲ್ಲಿ ಬರ್ತ್ಡೇ ಪಾರ್ಟಿಗೆ ಬಂದ್ಮೇಲೆ ಏನಾದ್ರೂ ಪ್ಲಾನ್ ಮಾಡಿದ್ರೇನೋ ಅಂತ. ಮನೆಯಿಂದ ಹೊರಟಾಗಿಂದ ಮತ್ತೆ ವಾಪಸ್ ಮನೆಗ್ ಬರೋವರೆಗೂ ನಾನು ವಸಂತ ಅತ್ತಿಗೆ ಪಕ್ಕದಲ್ಲೇ ಇದ್ದೆ. ಆ ಅನುಮಾನ ಇದ್ರೆ ಅತ್ತಿಗೆನೆ ಕೇಳಿ. ಶ್ಯಾಮ ಬಗ್ಗೆ ಏನೋ ಹೆದರ್ಕೋಬೇಡಿ ಅಣ್ಣ, ಅವಳಿಗೇನು ಆಗೋದಿಲ್ಲ. ಬೇಕಿದ್ರೆ ನೋಡಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅಖಿಲ್ ಶ್ಯಾಮನ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾನೆ. ಶ್ಯಾಮ ಕಿಡ್ನಾಪ್ ಆಗಿರೋದ್ರ ಹಿಂದೆ ಗೌರಮ್ಮನ್ ಕೈವಾಡ ಏನಾದ್ರೂ ಇರುತ್ತಾ? ಏನಪ್ಪ ಅಖಿಲ್, ಶ್ಯಾಮ ಸಿಕ್ಕದ್ಲಾ? ಇಲ್ಲ ಡ್ಯಾಡಿ, ಇಲ್ಲಿ ಸುತ್ತಮುತ್ತ ಎಲ್ಲ ಹುಡುಕಾಡ್ದೆ ಡ್ಯಾಡಿ, ಎಲ್ಲೂ ಕಾಣಿಸ್ತಿಲ್ಲ. ಡ್ಯಾಡಿ, ಶ್ಯಾಮ ಕಿಡ್ನಾಪ್ಗೆ ಗೌರಮ್ಮಂಗೆ ಏನಾದ್ರೂ ಸಂಬಂಧ ಇದೆ ಅಂತ ಅನ್ಸುತ್ತಾ? ನನಗೂ ಅನುಮಾನ ಬಂತಪ್ಪ. ಈಗ್ಲೇ ಗೌರಮ್ಮನ ಹತ್ರ ಮಾತಾಡ್ಕೊಂಡ್ ಬಂದೆ. ಅವಳು ಮಾತಾಡೋದು ನೋಡ್ತಿದ್ರೆ ಈ ಕಿಡ್ನಾಪ್ಗೂ ಅವಳಿಗೂ ಸಂಬಂಧ ಇಲ್ವೇನೋ ಅಂತ ಅನ್ಸ್ತಿದೆ. ಮೇಲಾಗಿ ಅವಳು ಫಂಕ್ಷನ್ಗೆ ಬಂದಾಗ್ಲಿಂದ ನಮ್ ಜೊತೆನೆ ಇದ್ದಾಳೆ ಅಲ್ವಾ? ಹಾಗಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಡ್ಯಾಡಿ? ಪೊಲೀಸ್ ಕಂಪ್ಲೇಂಟಾ? ಬೇಡ ಅಖಿಲ್, ಈ ವಿಷಯ ಹೊರಗೆ ಬರೋದು ಒಳ್ಳೇದಲ್ಲ. ಆದ್ರೆ ಪೊಲೀಸ್ ಹೆಲ್ಪ್ ತಗೊಳ್ಳೋಣ. ನಾನು CI ಹತ್ರ ಮಾತಾಡಿ ರೋಡ್ ನಂಬರ್ 10 ಹತ್ರ ಬರೋಕ್ ಹೇಳ್ತೀನಿ. ನಾನು ನಿಮ್ಮ ಅಣ್ಣಂದ್ರು ಅಲ್ಲಿಗೆ ಬರ್ತೀವಿ, ನೀನು ಅಲ್ಲಿಗೆ ಬಂದ್ಬಿಡು. ಎಲ್ಲರೂ ಸೇರಿ ಮಾತಾಡಿ ಏನ್ ಮಾಡ್ಬೇಕು ಅಂತ ತೀರ್ಮಾನ ತಗೊಳ್ಳೋಣ. ಸರಿ ಡ್ಯಾಡಿ. ಅಶೋಕ್, ಅಶೋಕ್,
ಹೇಯ್ ಮೇಡಮ್ ಬಂದಿದ್ದಾರೆ, ಬನ್ನಿ. ಹೇಯ್ ನೀವಿಬ್ರು ಇಲ್ಲೇ ಇರೋ. ಆಯ್ತಣ್ಣ. ಏನ್ ಮಮ್ಮಿ, ಯಾವ್ದೋ ಗೊತ್ತಿಲ್ಲದೆ ಇರೋ ಪ್ಲೇಸ್ ಕರ್ಕೊಂಡ್ ಬಂದಿದ್ಯಾ? ಏನಿದೆ ಇಲ್ಲಿ? ನಿನ್ಗೊಂದ್ ಸರ್ಪ್ರೈಸ್ ರೂಪಾ, ಬಾ ತೋರಿಸ್ತೀನಿ. ಮೇಡಮ್ ನಮಸ್ತೆ. ಮೇಡಮ್ ಹಾ ನಮಸ್ತೆ. ಎಲ್ಲ ನೀವು ಹೇಳ್ದಾಗೆ ಮಾಡಿದೀವಿ ಮೇಡಮ್. ವೆರಿ ಗುಡ್. ಎಲ್ಲಿ ಅವಳು? ಬನ್ನಿ ಮೇಡಮ್ ತೋರಿಸ್ತೀನಿ. ನಡೀರಿ. ಮಮ್ಮಿ ಏನಿದು? ಏನ್ ಮಾಡ್ತಿದ್ಯಾ? ಹೇಳದ್ನಲ್ಲ ರೂಪಾ, ನಿನ್ಗೊಂದ್ ಸರ್ಪ್ರೈಸ್ ಇದೆ ಅಂತ. ಬಾ ನೀನೇ ನೋಡುವಂತೆ. ಅವಳೇ ತಾನೆ? ಅಲ್ಲಿ ನೋಡಿ ಮೇಡಮ್. ಏನ್ ಮಮ್ಮಿ ಇದು? ಶ್ಯಾಮನ ಕಿಡ್ನಾಪ್ ಮಾಡಿಸಿದ್ದು ನೀನಾ? ಎಸ್. ಇದಕ್ಕೆಲ್ಲ ಸ್ಕ್ರೀನ್ ಪ್ಲೇ, ಕತೆ, ಚಿತ್ರಕತೆ ಎಲ್ಲ ನಾನೇ. ಹೀಗ್ಯಾಕ್ ಮಾಡಿಸ್ದೆ ಮಮ್ಮಿ? ನಿನ್ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಕಣೆ. ನನ್ ಫ್ಯೂಚರ್ ವಿಷಯ ಪಕ್ಕಕ್ಕಿಡು. ಅಪ್ಪಿ ತಪ್ಪಿ ನಾವ್ ಸಿಕ್ಕಿದ್ರೆ ಈ ಶ್ಯಾಮ, ಅಖಿಲ್ ವರ್ಮಾ ಎಲ್ರೂ ಸೇರಿ ನಮ್ಮನ್ನ ಜೈಲಿಗೆ ಕಳಿಸ್ತಾರ ಮಮ್ಮಿ. ನೀನು ಸುಮ್ನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಾನ್ ಯಾವ ನಿರ್ಧಾರನೂ ತಗೊಳಲ್ಲ. ನೀನು ಭಯ ಪಡೋ ಹಾಗೆ ಈ ವಿಷಯ ಅಲ್ಲಿವರೆಗೂ ಹೋಗಲ್ಲ. ಇವಳು ಇಷ್ಟು ದಿನದಿಂದ ಫ್ಯಾಕ್ಟರಿ ಹೆಸರಲ್ಲಿ FM ಸ್ಟೇಷನ್ಗೆ ಹೋಗಿ ಕೃಷ್ಣ ತುಳಸಿ ಅಂತ ಹೆಸರು ಬದಲಾಯಿಸ್ಕೊಂಡು ಹೊಸ ಅವತಾರ ಎತ್ತಿ ನನ್ನ ಸಾಲ ತೀರಿಸ್ಬೇಕು ಅನ್ಕೊಂಡಿದ್ಲು. ಇವಳನ್ನ ಒಂದ್ 2 ದಿನ ಹೀಗೆ ಕಟ್ಟ ಹಾಕಿದ್ರೆ FM ಸ್ಟೇಷನ್ ಅಲ್ಲಿ ಕೆಲಸ ಹೋಗತ್ತೆ. ಆಗ ಇವಳು ಪೊಗ್ರು ಇಳಿಯತ್ತೆ. ಇರೋ ಆ ಒಂದು ಆಧಾರನೂ ಹೋದ್ಮೇಲೆ ಕೊಟ್ಟಿರೋ ಮಾತನ್ನ ತಪ್ಪದೇ ಇರೋ ಶ್ಯಾಮ ಬೇರೆ ದಾರಿ ಇಲ್ದೆ ನಮ್ಮ ಸಾಲ ತೀರ್ಸೋದಿಕ್ಕೆ ಖಂಡಿತ ನಾವ್ ಹೇಳ್ದಾಗೆ ಕೇಳ್ತಾಳೆ. ನಾವು ಕುಣಿ ಅಂದ್ರೆ ಕುಣಿತಾಳೆ, ಹಾಡು ಅಂದ್ರೆ ಹಾಡ್ತಾಳೆ. ಇದು ನನ್ನ ಪ್ಲಾನ್. ಎಲ್ಲ ಚೆನ್ನಾಗೇ ಇದೆ ಮಮ್ಮಿ, ಆದ್ರೆ ಒಂದ್ ವೇಳೆ ವಿಷಯ ಹೊರಗ್ ಬಂತು ಅಂದ್ರೆ? ಚಾನ್ಸೇ ಇಲ್ಲ. ಈ ಕಿಡ್ನಾಪ್ನ ನಾವೇ ಮಾಡ್ಸಿದೀವಿ ಅಂತಾಗ್ಲಿ, ಶ್ಯಾಮ ಇಲ್ಲಿದ್ದಾಳೆ ಅಂತಾಗ್ಲಿ ಹೊರಗಡೆ ಪ್ರಪಂಚಕ್ಕೆ ತಿಳಿಯೋ ಚಾನ್ಸೇ ಇಲ್ಲ. ನೀನೇನು ಹೆದರ್ಕೋಬೇಡ, ಸರಿನಾ? ಏಯ್ ಮೇಡಮ್, ಇನ್ 2 ದಿನ ಇವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆಗ್ಲಿ ಮೇಡಮ್. ನೀವು ಫುಲ್ ಆಗಿ ಕಂಠಪೂರ್ತಿ ಕುಡ್ದು ಮತ್ತಲ್ಲಿ ನಿದ್ರೆ ಮಾಡಿ ಅವಳಿಗೆ ಓಡ್ ಹೋಗೋ ಅವಕಾಶ ಕೊಟ್ರೆ ನಾನೇ ನಿಮ್ ಕುತ್ತಿಗೆ ಮೇಲೆ ಕಾಲಿಟ್ಟು ಅಲ್ಲೇ ಸಾಯಿಸ್ಬಿಡ್ತೀನಿ. ಇಲ್ಲ ಮೇಡಮ್, ಹುಷಾರಾಗಿ ನೋಡ್ಕೋತೀವಿ. ರೂಪಾ ನಡಿಯಮ್ಮ, ನಾವು ಮನೇಲಿ ಇಲ್ಲ ಅಂತಂದ್ರೆ ಆ ವರ್ಮಾಗೆ ನಮ್ಮೇಲೆ ಅನುಮಾನ ಬರೋ ಚಾನ್ಸಸ್ ಇರುತ್ತೆ. ನಡಿ. ಏಯ್, ಮತ್ತೆ ಹೇಳ್ತಾ ಇದ್ದೀನಿ, ನೀವ್ ಅನ್ಕೊಂಡಷ್ಟು ಅಮಾಯಕಿ ಅವಳಲ್ಲ. ಅವಳ ಹತ್ರ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. 24 ಗಂಟೆ ಅವಳ ಮೇಲೆ ಒಂದು ಕಣ್ಣಿರ್ಲಿ. ಓಕೆ ಮೇಡಮ್, ನಾನು ನೋಡ್ಕೊಳ್ತೀನಿ, ನೀವು ಹೊರಡಿ. ಹುಷಾರು. ಸರಿ ಮೇಡಮ್. ಬಾಮ್ಮ.
ಡ್ಯಾಡಿ. ಅಖಿಲ್, ಲೇ ಅಖಿಲ್. ಡ್ಯಾಡಿ ಇಲ್ಲಿ ನೋಡಿ ಡ್ಯಾಡಿ, ಇದು ಶ್ಯಾಮ ಬ್ಯಾಗ್, ಇದು ಶ್ಯಾಮ ಫೋನ್ ನೋಡಿ. ನಾನು ಬರೋ ದಾರಿಲಿ ಇದಲ್ಲಿ ಬಿದ್ದಿತ್ತು ಅಣ್ಣ. ಶ್ಯಾಮ ಸ್ಕೂಟಿ ಕೂಡ ಅಲ್ಲೇ ಇದೆ. ಅಖಿಲ್ ಅವರೇ, ನೀವು ಹೆದರ್ಕೋಬೇಡಿ, ಇಲ್ಲಿ ಸುತ್ತಮುತ್ತ ಎಲ್ಲ ಹುಡುಕೋಣ. ನಾನು ಹುಡುಕ್ದೆ ಸರ್, ಇಲ್ಲಿ ಅಕ್ಕಪಕ್ಕ ಎಲ್ಲ ಹುಡುಕ್ದೆ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಓಕೆ ವರ್ಮಾ ಅವರೇ, ನೀವು ಕಂಪ್ಲೇಂಟ್ ಕೊಟ್ರೆ. ಬೇಡ CI ಸರ್, ಕಂಪ್ಲೇಂಟ್ ಬೇಡ. ನಮ್ಮ ಸೊಸೆ ಕಿಡ್ನಾಪ್ ಆಗಿರೋ ವಿಷಯ ಹೊರಗೆ ಬರೋದು ನನಗಿಷ್ಟ ಇಲ್ಲ. ಅನ್ಅಫಿಷಿಯಲ್ ಆಗಿ ನೀವು ಈ ಕೇಸ್ ಟೇಕಪ್ ಮಾಡಿಕೊಂಡು ಸರ್ಚಿಂಗ್ ಶುರು ಮಾಡಿ. ಓಕೆ ಸರ್. ಎಲ್ಲ ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಸೊಸೆ ಫೋಟೋ ಕಳಿಸಿ ಹುಡುಕೋ ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಖಿಲ್ ಅವರೇ, ಹಾ, ನಿಮ್ಮ ಮಿಸ್ಸೆಸ್ ಫೋಟೋನ ನನ್ನ ಮೊಬೈಲ್ಗೆ ಸೆಂಡ್ ಮಾಡಿ. ಓಕೆ ಓಕೆ ಸರ್. ಕಳಿಸಿದ್ದೀನಿ ಸರ್, ನೋಡಿ. ವರ್ಮಾ ಅವರೇ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇವ್ರ ಫೋಟೋ ಕಳಿಸಿದ್ದೀನಿ. ನೀವೇನು ಹೆದರ್ಕೋಬೇಡಿ, ಎಲ್ಲ ಚೆಕ್ ಪೋಸ್ಟ್ ಹತ್ರ ನಮ್ಮ ಪೊಲೀಸರು ಹುಡುಕ್ತಾರೆ. ನಮ್ಮ ಪೊಲೀಸರ ಜೊತೆ ನಾನು ಹುಡುಕ್ತೀನಿ, ನಮ್ಮ ಜೊತೆಗೆ ನೀವು ಹುಡುಕಿ. ಆಯ್ತು ಸರ್. ಅಖಿಲ್ ಅವರೇ, ನೀವೇನು ಕಂಗಾಲಾಗಬೇಡಿ, ನಿಮ್ಮ ಹೆಂಡತಿ ಖಂಡಿತ ಸಿಗ್ತಾರೆ, ಧೈರ್ಯವಾಗಿರಿ. ಬರ್ತೀನಿ ಸರ್. ಸ್ವಾಮಿ, ರಾತ್ರಿಯಿಂದ ನಮ್ ಶ್ಯಾಮ ಕಾಣ್ತಾ ಇಲ್ಲ. ಶ್ಯಾಮ ಎಲ್ಲಿ ಹೋಗಿದ್ದಾಳೋ, ಏನಾಗಿದೆಯೋ ಅಂತ ಅರ್ಥ ಆಗದೆ ಅಖಿಲ್ ಹುಚ್ಚನ ಹಾಗೆ ಊರೆಲ್ಲ ತಿರುಗ್ತಾ ಇದ್ದಾನೆ. ಬ್ರದರ್, ಈ ಫೋಟೋಲಿರೋ ಹುಡುಗಿ ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ಸಾಹೇಬ್ರೆ, ಈ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ? ಇಲ್ಲ ಕಂದ, ನಾನು ನೋಡಿಲ್ಲ. ಶ್ಯಾಮ ನನ್ಗೆ ಸೊಸೆ ಅಷ್ಟೇ ಅಲ್ಲ, ಅವಳು ನನ್ನ ಮಗಳು ಕೂಡ. ನನ್ನ ಮಗಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಎಷ್ಟು ಕಷ್ಟ ಪಡ್ತಿದ್ದಾಳೋ ಅಂತ ನನ್ನ ಮನಸ್ಸು ಒದ್ದಾಡ್ತಿದೆ.